ಅಲ್ಲಾಹು ಅಕ್ಬರ್! ಜೈ ವಿರೂಪಾಕ್ಷ! ಹೇಡಿಗಳನ್ನು ಹೆರುವುದಕ್ಕಿಂತ ಭುವನೇಶ್ವರಿ ಬಂಜೆ ಆಗಿದ್ರೆ ಎಷ್ಟೋ ಚೆನ್ನಾಗಿತ್ತು. ನೀವು ಕನ್ನಡದ ಕರುಗಲೆಗಳೆಂಬುದನ್ನು ಮರೆತರ. ನಿಮ್ಮ ದೇಹದ ನರನಾಡಿಗಳಲ್ಲಿ ಹರಿಯುತ್ತಿರುವುದು ವಿಜಯನಗರದ ವೀರ ಯೋಧರ ರಕ್ತವೆಂಬುದನ್ನು ಮರೆತರ. ಈ ಯುದ್ಧದಲ್ಲಿ ನಾವು ಸೋತರೆ ಅದು ಸಾಮ್ರಾಜ್ಯದ ಸಮಾಧಿ ಎಂಬುದು ನಿಮಗೆ ತಿಳಿಯದೆ ಪ್ರಾಣ ಮೇಲೆ ಆಸೆ ಇದ್ದರೆ ರಣರಂಗಕ್ಕೆ ಏಕೆ ಬಂದಿರಿ? ರಣಕ್ಷೇತ್ರಕ್ಕೆ ಬಂದು ಹೆದರಿ ಹಿಮ್ಮೆಟ್ಟುವುದು ಹೆತ್ತ ತಾಯಿಯ ಕೋಳು ಕೊಯ್ದಂತೆ. ನೀವು ಯುದ್ಧ ಮಾಡಿ ಬಿಡಿರಿ, ನಾವು ಏಕಾಂಗಿಗಳಾಗಿ ಸಮರವನ್ನು ಮುಂದುವರಿಸುತ್ತೇವೆ. ಜೈ ವಿರೂಪಾಕ್ಷ! ಪ್ರಮುಖರೇ, ಯುದ್ಧದಲ್ಲಿ ಆದಿಲ್ ಖಾನರು ಮಡಿದ ನಂತರ ಅವರು ಬಂಧಿಸಿಟ್ಟಿದ್ದ ಗುಲ್ಬರ್ಗ ಸುಲ್ತಾನರ ಪುತ್ರರನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಅವರಲ್ಲಿ ಹಿರಿಯವರಾದ ಈ ಅಹಮದ್ ಶಾ ಅವರಿಗೆ ಪಟ್ಟಗಟ್ಟಬೇಕೆಂಬುದು ನಮ್ಮ ನಿರ್ಧಾರ. ಖಾವನ್, ಮಾಫಿ ಚಾತಾ ಹೂಂ. ಬಾಲಕರನ್ನು ಪಟ್ಟಕ್ಕೆ ತರುವುದಕ್ಕೆ ನಮ್ಮ ಧರ್ಮ ಒಪ್ಪುವುದಿಲ್ಲ. ಹಾಗೆಂದು ಎಲ್ಲಿ ಹೇಳಿರುವುದು? ನಾವು ಖುದಾಕ್ಕೆ ಆವಾಜ್ ಎಂದುಕೊಂಡಿರುವ ಪವಿತ್ರ ಕುರಾನ್ ಗ್ರಂಥದಲ್ಲಿ ಖಾವನ್. ಓಹೋ, ಅದೇ ಪವಿತ್ರವಾದ ಖುರಾನ್ ಗ್ರಂಥದಲ್ಲಿ ಯಾವನು ತಪ್ಪು ಮಾಡುವನೋ, ದೇವರ ಹೆಸರಿನಲ್ಲಿ ಅನ್ಯಾಯ ಮಾಡುವನೋ ಅಂಥವನನ್ನು ದೇವರೇ ದಂಡಿಸುವೆನೆಂದೂ ಹೇಳಿರುವುದಲ್ಲವೇ? ಸಚ್ಚ ಹೈ. ಖಾವಂದರು ನಮ್ಮ ಪವಿತ್ರ ಖುರಾನನ್ನೂ ಪರಾಮರ್ಶಿಸಿರುವರೇ? ಹೌದು, ಅದು ಪವಿತ್ರ ಗ್ರಂಥವೆಂಬ ಕಾರಣದಿಂದಲೇ ನಾವು ಅದನ್ನು ಪಠಿಸಿದ್ದೇವೆ. ಎಲ್ಲಿ ಆ ಪವಿತ್ರ ಖುರಾನ್ ಗ್ರಂಥವನ್ನು ಸಿಂಹಾಸನದ ಮೇಲಿಡಿ.
ಈ ಬಾಲಕರು ಪ್ರಾಪ್ತ ವಯಸ್ಸಿಗೆ ಬರುವ ತನಕ ಆ ಖುರಾನ್ ಗ್ರಂಥದ ಹೆಸರಿನಲ್ಲೇ ರಾಜ್ಯಭಾರ ನಡೆಯಿದೆ. ಯಾರಾದರೂ ಅನ್ಯಾಯವಾಗಿ ನಡೆದುಕೊಂಡರೆ ನಿಮ್ಮ ಗ್ರಂಥದಲ್ಲಿ ಹೇಳಿರುವಂತೆ ದೇವರೇ ಅವನನ್ನು ದಂಡಿಸುತ್ತಾನೆ. ಎಲ್ಲಿ ಎಲ್ಲರೂ ಈ ಸಿಂಹಾಸನಕ್ಕೆ ಪ್ರಣಾಮ ಮಾಡಿರಿ. ಏಕೆ ಏಕೆ ಸಂದೇಹಿಸುವಿರಿ? ಇದಕ್ಕೆ ತಲೆಬಾಗಲು ನಿಮಗೆ ಇಷ್ಟವಿಲ್ಲವೇ? ಓಹೋ, ನಮಗೆ ಎಲ್ಲಾ ಧರ್ಮಗಳು ಒಂದೇ, ಸರ್ವಧರ್ಮ ಸಮನ್ವಯವೇ ನಮ್ಮ ಗುರಿ. ನೀವಿದಕ್ಕೆ ತಲೆಬಾಗದಿದ್ದರೂ ನಿಮ್ಮ ಧರ್ಮ ಗ್ರಂಥಕ್ಕೆ ನಾವು ಭಕ್ತಿಯಿಂದ ತಲೆಬಾಗುತ್ತೇವೆ. ಅಲ್ಲಾಹು ಅಕ್ಬರ್. ಯವರ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯ ಶ್ರೀ 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 ಕೃಷ್ಣದೇವರಾಯರಿಗೆ. ರಾಮಕೃಷ್ಣ, ನಾವು ಜೈತ್ರ ಯಾತ್ರೆಗೆ ಹೊರಡುವ ಮುನ್ನ ನಮಗೆ ಜೈ ದೊರಕಿದರೆ ತಿರುಪತಿ ವೆಂಕಟೇಶನ ದರ್ಶನ ಮಾಡುವುದಾಗಿ ಹರಕೆ ಹೊತ್ತಿದ್ದೆವು. ನಾವು ಅಲ್ಲಿಗೆ ಹೋಗಿ ಸೇರುವಷ್ಟರಲ್ಲಿ ರಾಣಿ ವಾಸದವರು ಅಲ್ಲಿಗೆ ಬಂದು ಸೇರುವಂತೆ ಏರ್ಪಾಡು ಮಾಡಿ. ಅಚ್ಯುತರಾಯರೇ, ರಂಗರಾಯರೇ, ನಿಮ್ಮ ಸಹಕಾರದಿಂದ ಇಡೀ ದಕ್ಷಿಣ ದೇಶದ ಯಾತ್ರೆಯನ್ನೇ ಮಾಡಿ ನಾವು ತುಂಬಾ ಸಂತೃಪ್ತರಾಗಿದ್ದೇವೆ. ಇನ್ನು ಮುಂದೆ ನೀವು 5 ವರ್ಷಗಳ ಕಾಲ ಈ ಚಂದ್ರಗಿರಿ ರಾಜ್ಯದ ನಮ್ಮ ರಾಜಾದಾಯ ಧನವನ್ನು ವಿಜಯನಗರ ಬೊಕ್ಕಸಕ್ಕೆ ಸಲ್ಲಿಸಬೇಕಾಗಿಲ್ಲ. ಅಂದ್ರೆ ಆ ಧನದಿಂದ ಈ ತಿರುಪತಿ ಕ್ಷೇತ್ರ ಪ್ರತ್ಯಕ್ಷ ಭೂವೈಕುಂಠದಂತೆ ಪ್ರಗತಿ ಆಗಬೇಕು. ಶ್ರೀಶೈಲ ಕಾಳಹಸ್ತಿ ಕ್ಷೇತ್ರಗಳು ಭೂಕೈಲಾಸವಾಗಬೇಕು. ನಾವು ಸಂಚರಿಸಿ ಬಂದ ಚೋಳ ಪಲ್ಲವ ವೆಳ್ಳಾಳ ಮಂಡಲಗಳಲ್ಲಿಯ ಕಂಚಿ, ಮಧುರೆ, ಚಿದಂಬರಂ, ತಿರುನಲ್ವೇಲಿ, ತಿರುವಣ್ಣಾಮಲೈ, ತೆಂಕಾಸಿ, ತೋಟಾದ್ರಿ ಮತ್ತು ಶ್ರೀವಿಲ್ಲಿಪುತ್ತೂರು ದೇವಾಲಯಗಳ ಜೀರ್ಣೋದ್ಧಾರ ಕಾರ್ಯ ನಾಳಿನಿಂದಲೇ ಪ್ರಾರಂಭವಾಗಬೇಕು. ಪ್ರಭು ಚಿತ್ತ. ಜಯ ವಿಜಯೀ ಭವ ಶ್ರೀಕೃಷ್ಣ ದೇವರಾಯ ಭೂಪತಿ. ಮಹಾರಾಣಿ ತಿರುಮಲಾಂಬಾ ದೇವಿಯವರು ತಾವು ಸಾಮ್ರಾಜ್ಞಿ ಆದರೆ ದ್ರವ್ಯ ರೂಪದಲ್ಲಿ ಸಪ್ತಸಾಗರ ದಾನ ಮಾಡ್ತೀನೆಂದು ಸಂಕಲ್ಪ ಮಾಡಿಕೊಂಡಿದ್ದ ಹೊನ್ನಿನ ಕಾಣಿಕೆ ಇದು. ರಾಣಿ ಚಿನ್ನಾದೇವಿಯವರು ತಾವು ಪುಣ್ಯಕ್ಷೇತ್ರ ತೀರ್ಥಯಾತ್ರೆ ಮಾಡಿದ್ರೆ ಕನಕರತ್ನಾಭರಣಗಳನ್ನು ದಾನ ಮಾಡುತ್ತೀನೆಂದು ಹರಸಿಕೊಂಡಿದ್ದ ಕಾಣಿಕೆ ಇದು. ಮಹಂತರೇ, ಗೋವಿಂದ ಗೋವಿಂದ ತೆಗೆದುಕೊಳ್ಳಿ. ಈ ಹೊನ್ನಿನಿಂದ ದೇವಾಲಯದ ಮುಂದೆ ತಿರುಮಲಾಂಬೆಯ ಹೆಸರಿನಲ್ಲಿ ತೆಪ್ಪದ ಕಲ್ಯಾಣಿಯನ್ನು ಕಟ್ಟಿಸಿ. ಗೋವಿಂದ ಗೋವಿಂದ. ಈ ಕನಕರತ್ನಾಭರಣಗಳನ್ನು ಚಿನ್ನಾಂಬೆಯ ಸೇವಾರ್ಥವಾಗಿ ರತ್ನೋತ್ಸವ ಬ್ರಹ್ಮೋತ್ಸವ ಕಾಲಗಳಲ್ಲಿ ಶ್ರೀನಿವಾಸ ದೇವರಿಗೆ ಅಲಂಕಾರ ಮಾಡಿ. ಗೋವಿಂದ ಗೋವಿಂದ. ಪ್ರಭು, ನೀವು ನಿಮ್ಮ ಪತ್ನಿಯರು ದಾನ ಧರ್ಮ ಭಕ್ತಿ ಸ್ವರೂಪರಾದ ದೈವಾಂಶ ಸಂಭೂತರು. ನಿಮ್ಮ ಪ್ರತಿರೂಪದ ಪ್ರತಿಮೆಗಳನ್ನು ಶ್ರೀನಿವಾಸನ ಸನ್ನಿಧಿಯಲ್ಲಿ ಇಡಲು ಅಪ್ಪಣೆ ಕೊಡಬೇಕಾಗಿ ಪ್ರಾರ್ಥಿಸುತ್ತೇನೆ. ಮಹಂತರೇ, ನಮ್ಮ ದಾನ ಧರ್ಮ ದತ್ತಿ ಮಾನ್ಯಗಳೆಲ್ಲ ಪುರಂದರದಾಸರು ಹಾಡಿರುವ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬ ಕೃತಿಯಂತೆ, ಪರಂತು ನಮ್ಮದೆನ್ನುವುದು ಯಾವುದೂ ಇಲ್ಲ. ಸ್ವಾಮಿಯ ಸನ್ನಿಧಿಯಲ್ಲಿ ನಮ್ಮ ಪ್ರತಿಮೆಗಳು ಇರಲೇಬೇಕೆಂಬ ಅಪೇಕ್ಷೆ ನಿಮಗಿದ್ದರೆ ಆ ಪ್ರತಿಮೆಗಳು ಕೇವಲ ಮಾನವ ರೂಪವಾಗಿರಬೇಕೇ, ಪರಂತು ದೈವ ಸ್ವರೂಪವಾಗಿರಕೂಡದು. ಗೋವಿಂದ ಗೋವಿಂದ. ಪ್ರಭು ಚಿತ್ತ. ಗೋವಿಂದ ಗೋವಿಂದ. ನಮ್ಮ ದೇಶದಲ್ಲಿ ಹೊರಗಳ್ಳರಿಗಿಂತ ಒಳಗಳ್ಳರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಜಾಗ್ರತೆ. ಈ ಕಾಣಿಕೆಗಳೆಲ್ಲ ದೇವರ ಸೇವೆಗೆ ವಿನಿಯೋಗವಾಗಬೇಕು. ಹಾಗಲ್ಲದೆ ಪ್ರಸಾದದ ಪಂಚಾಮೃತದ ಹಾಗೆ ಹಂಚಿಕೆ ಆಯಿತೋ ಗೋವಿಂದ. ಬರೀ ಗೋವಿಂದ ಅಲ್ಲ, ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಭಲೇ ರಾಮಕೃಷ್ಣ, ಬಾ, ಹೀಗೆ ಬಾ. ಪರಿಹಾಸ್ಯದ ಮಾತಿನ ಚಾವಟಿಯಲ್ಲೇ ಆಗಾಗ ನಮ್ಮ ನಾಡಿಗೆ ನೀತಿ ಪಾಠ ಹೇಳುತ್ತಿರುವ ನೀನು ಬರೀ ಜಾಣನಲ್ಲ, ಜಾಣರ ಜಾಣ, ಜಗಜ್ಜಾಣ. ಎಲ್ಲಾ ರಸಿಕರಾಯರ ಸಹವಾಸ ದೋಷ. ಜಾನಕಿ, ಇನ್ನೂ ಒಂದು ತಂಬಿಗೆ ನೀರು ತಗೊಂಡ್ಬಾ. ಏನ್ರಿ ಇದು? ಎಂದೂ ಇಲ್ಲದ ಇಷ್ಟೊಂದು ನೀರು ಕುಡಿತಾ ಇದ್ದೀರಲ್ಲ ಇವತ್ತು? ಮಹಾರಾಜರ ಮನೆ ಔತಣದ ಊಟ ನೀರು ಕುಡಿಸ್ತಾ ಇದೆ. ಅದೇನು ಊಟ, ಏನು ಕಥೆ, ಅದೇನು ಭಕ್ಷ್ಯ, ಅದೇನು ಭೋಜ್ಯ ನೋಡು. ಒಂದೊಂದು ಕುಂಬಳಕಾಯಿ ಎರಡೆರಡೇ ಹೋಳು. ಹೌದು, 2 ಹೆಣ್ಣು ಮಕ್ಕಳಾದ್ಮೇಲೆ ಅಪರೂಪಕ್ಕೊಂದು ಗಂಡು ಹುಟ್ಟಿದೆ, ಅಷ್ಟು ಮಾಡದೆ ಇರ್ತಾರ್ಯೇ? ನಮಗೂ ಒಂದು ಗಂಡು ಮಗು ಹುಟ್ಟಿದ್ರೆ ನಾವು ಎಲ್ಲರನ್ನ ಕರೆದು ಊಟ ಉಪಚಾರ ಮಾಡಬಹುದಾಗಿತ್ತು ಅಂತ ಸ್ವಲ್ಪ ಆದ್ರೂ ಯೋಚನೆ ಮಾಡಿದ್ರಂದ್ರೆ ನೀವು? ಜಾನಕಿ, ಜಾನಕಿ, ಏನು ಜಾನಕಿ,
ನೀನು ಪ್ರತಿನಿತ್ಯ ಅಶ್ವತ್ಥ ವೃಕ್ಷಕ್ಕೆ 108 ಪ್ರದಕ್ಷಿಣೆ ಹಾಕ್ತಾನೆ ಇದೀಯಾ, ನಾನು ನಾಗರ ಪ್ರತಿಷ್ಠೆ ಮಾಡಿಸ್ತಾನೆ ಇದ್ದೀನಿ. ಇಷ್ಟೆಲ್ಲ ಆದ್ಮೇಲೆ ಆ ಪರಮಾತ್ಮನಿಗೆ ನಮ್ಮ ಮೇಲೆ ಕನಿಕರ ಬಿದ್ದು ನಮಗೊಬ್ಬ ವಂಶೋದ್ಧಾರಕನ ಕೊಡದೆ ಇರ್ತಾನೇನೆ? ರೀ, ನಂಗೊಂದು ಆಸೆ. ಏನ್ ನೆರವೇರಿಸ್ಕೊಡದೆ ಇರೋದು? ಏನ್ ನಿನ್ನ ಆಸೆ? ಅಲ್ಲ, ನಮ್ ಹುಟ್ಟೋ ವಂಶೋದ್ಧಾರಕನಿಗೆ ನನ್ನಂಥ ರೂಪು ನಿಮ್ಮಂಥ ಬುದ್ಧಿ ಇರಬೇಕು ಅಂತ ಆಸೆ ಕಣ್ರಿ. ಜಾನಕಿ, ನಿನ್ನ ಆಸೆ ಬಹಳ ಅತಿಯಾಗೋಯ್ತು. ಯಾಕೆ? ಅಲ್ವೇ, ನಮ್ ಹುಟ್ಟೋ ವಂಶೋದ್ಧಾರಕನಿಗೆ ನನ್ನ ರೂಪು ನಿನ್ನ ಬುದ್ಧಿ ಬಂದ್ರೆ ಏನೇ ಮಾಡ್ತೀಯಾ? ಹೋಗ್ರಿ, ಯಾವಾಗ ನೋಡಿದ್ರು ನೀವು ಹೀಗೆ. ಅಬ್ಬ, ಆಯಾಸ ಅಂದ್ರೆ ಆಯಾಸ, ಏನು ಭೋಜನ. ಜಾನಕಿ, ಎಷ್ಟೊತ್ತೆ ನೀರ್ ತಗೊಂಡು ಬಾರೆ. ತರ್ತಾ ಇದ್ದೀನಲ್ರಿ, ಯಾಕ್ರಿ ಹಾಗೆ ಆತರ ಪಡ್ತಿದ್ದೀರಾ? ಇದೆಲ್ಲ ತಗೊಂಡು ಹೋಗು. ನನಗೆ ತಂಬಿಗೆ ಆಗಲ್ಲ, ಬಿಂದಿಗೆ ಬೇಕು. ತಂದೇನೆ. ತರ್ತಾ ಇದ್ದೀನ್ರಿ, ತಗೊಳ್ಳಿ. ಇದು ಯಾವ ಮೂಲೆಗೆ? ಯಾವ ಮೂಲೆಗೆ? ಇನ್ನೊಂದು ಇದೆಯಾ, ತಗೊಂಡ್ ಬಾ. ಇದು ಯಾವ ಮೂಲೆಗೆ? ಇನ್ನೊಂದು ಇದೆಯಾ, ತಗೊಂಡ್ ಬಾ. ಎಷ್ಟು ಸರಿ ನೀರ್ ತಗೊಂಡ್ಬರೋದು? ಬಾಯಿ ಮುಗಿಸೋದಕ್ಕೆ ನೀರ್ ಬೇಕೆ? ನೀನ್ ತರ್ತಾ ಇರೋ, ನಾನು ಉಗುಳ್ತಾ ಇರ್ತೀನಿ. ನನ್ ಕೈಲಿ ಆಗಲ್ಲ. ಏನಂದೆ? ಆಗಲ್ಲ. ಆಗಲ್ಲ, ಆಗಲ್ಲ. ನನಗೆ ಕೆಟ್ಟ ಕೋಪ ಬರ್ತಾ ಇದೆ. ಆಮೇಲೆ ಯಾರು ಆಗ್ಬೇಕಾದ್ದು ನಿನ್ಗಾಗುತ್ತೆ. ಏನಾಗೋದು? ಜಾನಕಿ, 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 ಯಾಕೆ ಹೇಳ್ತಾ ಇದ್ಯಾ? ನಿನಗೇನಾಗಿದೆಯೇ? ನನಗೇನಾಗಿದೆಯೇ? ನಾನು ಬೇಕು ಅಂತ ಅವಮಾನ ಮಾಡ್ಬೇಕಂತಿದ್ದೀರೇನ್ರಿ ನೀವು? ನಿನಗೆ ಮಾನ ಬೇರೆ ಇದೆ. ನಿಮ್ ಮಾನ ಇಲ್ವೇನ್ರಿ? ಎಲ್ಲಿದೆ ಮಾನ? ಅಯ್ಯೋ, ನನ್ ಮಾನ ಇಲ್ವೇನ್ರಿ? ಏನಾಯ್ತು ಜಾನಕಮ್ಮನವ್ರೆ? ಸೀತಮ್ಮ, ನಾಗಮ್ಮ, ವೆಂಕಮ್ಮ, ನೋಡಿ ಅನ್ಯಾಯನ. ಬಾಯಿ ಮುಕ್ಕಳಿಸೋಕ್ ನೀರ್ ಕೇಳಿದ್ರು, ಒಂದ್ ಚಮ್ ನೀರ್ ತಂದ್ಕೊಟ್ಟೆ. ಬಿಂದಿಗೆ ನೀರ್ ಬೇಕು ಅಂದ್ರು, ಬಿಂದಿಗೆ ಮೇಲ್ ಬಿಂದಿಗೆ, ಬಿಂದಿಗೆ ಮೇಲ್ ಬಿಂದಿಗೆ, ಬಿಂದಿಗೆ ಮೇಲ್ ಬಿಂದಿಗೆ ನೀರ್ ತಂದ್ಕೊಟ್ಟೆ. ಇನ್ನೂ ಬೇಕು ಅಂದ್ರು, ಆಗಲ್ಲ ಅಂದೆ. ಅಷ್ಟಕ್ಕೆ ನನ್ ಮಗದ ಮೇಲೆ ನೀರ್ ಎರಚಿ ನನಗ್ ಮಾನ ಇಲ್ಲ ಅಂದು ನನ್ ಬೆನ್ಮೂಳ ಮುರಿಯಾಗಿ ಹೊಡಿಯೋದೆ. ನಮ್ಮಮ್ಮ ಇದ್ದಿದ್ರೆ ಹೀಗೆಲ್ಲ ಆಗ್ತಿದ್ದೆ. ಅಮ್ಮ, ಅಕಸ್ಮಾತ್ ನನಗೆ ಕೋಪ ಬಂದು ಏನೋ ಮುಖದ ಮೇಲೆ ನೀರು ಹೆಚ್ಚಿರ್ಬಹುದಪ್ಪ. ಅದನ್ನೇ ಒಂದು ದೊಡ್ಡದು ಮಾಡಿ ಜನಗಳನ್ನ ಸೇರಿಸಿ ಅಕ್ಕಪಕ್ಕದವರಿಂದ ನನಗೆ ಅವಮಾನ ಮಾಡಿಸಿ ರಾಕ್ಷಸ ಮಾಡ್ತಾ ಇದ್ದೀಯೇ. ಶಾಂತವಾಗಿ, ನೆಮ್ಮದಿಯಾಗಿ, ಸಹನೆಯಿಂದ ನಾನೆಷ್ಟು ಉಗುಳಿಸ್ಕೊಂಡು ತುಟಿ ತಿಟ್ಟಿಕ್ಕಲ್ಲದೆ ಕೂತಿರೋ ಈ ಕಣ್ಣು ಏಳರ ಮೇಲೆ ತೋರಿಸುವ ನಿಮ್ಮ ಸ್ವರೂಪ ದರ್ಶನ. ಶಾಂತಿ. ಯಾರೋ ನೀವು? ಮರ್ಯಾದೆ ನಿಜ ಹೇಳಿ, ಇಲ್ಲದೆ ಇದ್ರೆ ಸಾಯ್ತೀರಾ. ನಾವು ಕಳಿಂಗ ದೇಶದವರು. ಓಹೋ, ಗಜಪತಿ ಮಹಾರಾಜರ ಕಡೆಯವರು, ಗೂಢಚಾರರು. ಓಹೋ, ಯವನ ವೇಷದಲ್ಲಿ ಬಂದಿದ್ದೀರೋ? ಸಂತೋಷ ಸಂತೋಷ. ರಂಗಪ್ಪ, ಸಿದ್ನಾಯಕ, ಪೋತಣ್ಣ ಇವ್ರು ಕರ್ಕೊಂಡು ಹೋಗಿ ಸ್ವಲ್ಪ ಕಂಬದಲ್ಲಿ ಬಿಗಿದಿರಿ, ಆಮೇಲೆ ವಿಚಾರಿಸೋಣ. ಜಾನಕಿ, ಹೋಗ್ರಿ ನೀವು. ಆ ಗಿಡದ ಹಿಂದೆ ಕಳ್ರಿದ್ದಾರೆ ಅಂತ ಮೊದಲೇ ಯಾಕ್ರಿ ನಂಗೆ ಹೇಳಿಲ್ಲ ನೀವು? ಓಹೋ, ಅದು ವಿಷಯ. ಜಾನಕಿ, ಹೆಂಗಸ್ರ ಹತ್ರ ಗುಟ್ಟನ್ನ, ಕಹಳೆ ಬಾಯಿಗೆ ಮುತ್ತನ್ನು ಕೊಡ್ಕೊಡುದು ಅಂತ ಗಾದೆ ಕೇಳಿಲ್ವೇನೆ?